ಏನೋ ನಂಗೆ ಡಾನ್ಸ್ ಅಂದ್ರೆ ಸೇರ್ತೈತಿ, ನಂಗೂ ಈಗ ಹೋಗ್ಬೇಕು ಮಾಡ್ಬೇಕು. ಸೊ ಅವ್ರಿಗೆ ಏನ್ ಹೇಳಕ್ ಇದನ್ ಮಾಡ್ತೀವಿ? ನಂಗೆ ಕ್ವಶನ್ ನಿಜವಾಗ್ಲೂ ಇಷ್ಟ ಆಯ್ತು. ನಾರ್ಮಲ್ ಆಗಿ ಪಾಡ್ಕಾಸ್ಟ್ ಮಾಡೋರು ಲೈಫ್ ಸ್ಟೋರಿ ಅದು ಇದು ಅಂತ ಕೇಳ್ತಾರೆ, ಬಟ್ ಈ ಕ್ವಶನ್ ಸೀರಿಯಸ್ಲಿ ಮೀನಿಂಗ್ಫುಲ್ ಇದೆ. ನಾನು ವೈಯಕ್ತಿಕವಾಗಿ ನಾನು ಹೇಳ್ತೀನಿ, ಬೇರೆಯವ್ರಿಗೆ ಹರ್ಟ್ ಆಗೋದು ಆತರ ಏನ್ ಮಾಡಲ್ಲ. ನಾವ್ ಯಾವ್ದೇ ಒಂದ್ ವರ್ಕ್, ಡ್ಯಾನ್ಸ್ ಅನ್ನೋದೇ ಅಂತಲ್ಲ, ಯಾವ್ದೇ ಒಂದ್ ವರ್ಕ್ ತಗೊಂಡ್ರು ಕೂಡ ನಾನು ಅದ್ರಲ್ಲಿ ಏನೋ ಸಾಧಿಸ್ತೇನೆ ಅನ್ನೋದು ಮೈಂಡಿಗೆ ತಗೊಂಡ್ಬಿಡ್ಬೇಕು ಫಸ್ಟ್. ಏನೇ ನೀವು ಮಾಡ್ತಾ ಇದ್ರಿ ಅಂತ ನಾನ್ ಮಾಡೋದಲ್ಲ, ಹಠಕ್ ಬೀಳ್ಬಾರ್ದು. ನೀನ್ ಮಾಡ್ತಾ ಇದೀಯ ಅಂತ ನಾನ್ ಮಾಡೋದು ತಪ್ಪು. ನನಗ್ ಅನಿಸ್ಬೇಕು ನಾನು ಮಾಡ್ಬೇಕು ಅಂತ. ಅದೇನೇ ಕೆಲಸ ಆಗ್ಲಿ, ಈಗ ನಿಮ್ಗೆ ಅನಿಸ್ತಾ ಇದೆ ನಾನು ಹಿಂಗ್ ಮಾಡಿದ್ರೆ ಚೆನ್ನಾಗಿದೆ, ನೀವು ಮಾಡಿ. ನೀವು ಮಾಡಿದ್ರೆ ನಾನ್ ಮಾಡ್ಬಾರ್ದು. ನನಗ್ ಪರ್ಸನಲಿ ಫೀಲ್ ಆಗ್ಬೇಕು ನಾನು ಮಾಡ್ಬೇಕು ಅಂತ. ಆಮೇಲೆ ನಾನು ಈಗಿನ ಡಾನ್ಸರ್ಸ್ಗೆ ಹೇಳ್ಬೇಕಾಗಿರೋದಂದ್ರೆ, ನಾವು ಡಾನ್ಸ್ ಒನ್ ಟೈಮ್ ಅಲ್ಲಿ ನಾವು ನೋಡಿರೋ ಡಾನ್ಸ್ಗೆ ಈಗಿನ ಡಾನ್ಸ್ಗೆ ನಾವು ಅಪ್ಡೇಟ್ ಆಗಿ ಇದೇವಿ ಅಥವಾ ನಾವು ಬದುಕಿದೀವಿ ಅನ್ನೋ ಅನ್ಸುತ್ತೆ ನನಗೆ. ಓಕೆ, ಬಟ್ ಆದ್ರೂ ಕೂಡ ಈಗಿನ ಡಾನ್ಸ್ ಹೆಂಗಿದೆ ಅಂದ್ರೆ ಅಳಿತಾ ಹೋಗ್ತಾ ಇದೆ. ಫಾರ್ ಎಕ್ಸಾಂಪಲ್, ರೀಲ್ಸ್ ಎಲ್ಲ ಬಂದಾಗಿಂದ ಆ ಪರ್ಟಿಕ್ಯುಲರ್ ಡಾನ್ಸ್ ಟ್ಯಾಲೆಂಟೆಡ್ ಮನುಷ್ಯ ಎಷ್ಟೋ ಸಖತ್ತಾಗಿ ಮಾಡ್ತಾ ಇರ್ತಾನೆ, ಏನೇನೋ ದೊಡ್ಡ ಹಾಲ್ ಅಲ್ಲಿ ನಿಂತ್ಕೊಂಡು ಏನೇನೋ ಮಾಡ್ತಾ ಇರ್ತಾನೆ. ಬಟ್ ಈಗ ರೀಲ್ಸ್ ಬಂದಾಗ ಅವನೇ ಸೀಮಿತ ಮಾಡ್ಕೊಂಡ್ಬಿಟ್ಟಿದ್ದಾನೆ. 4x4 ಅಲ್ಲೇ ನನ್ನ ಕ್ಯಾಮ್ರಾ ಮುಂದೆ ಹಿಂಗೆ ಮಾಡ್ರೆ ಆಗುತ್ತೆ, ಜನ ನೋಡ್ತಾರೆ, ಓಡುತ್ತೆ ಅನ್ನೋ ತರ. ಮತ್ತೆ ಆಗ್ತಾ ಇರೋದು ಹಂಗೆ. ವ್ಯೂವರ್ಸು ಜಾಲಿ ಮೂವ್ಮೆಂಟ್ ನೋಡ್ಕೊಂಡ್ಬಿಟ್ಟು ಖುಷಿ ಪಡ್ತಾ ಇದಾರೆ, ಸಪೋರ್ಟ್ ಮಾಡ್ತಾ ಇದಾರೆ.